ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 39 ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಕ್ವಶನ್ ನೋಡಿ, ವಿಚ್ ನಂಬರ್ ಈಸ್ 30% ಲೆಸ್ ದ್ಯಾನ್ 80% ಆಫ್ 100? ಕನ್ನಡದಲ್ಲಿ 100% ಶೇಕಡ 30 ಕಡಿಮೆ ಇರುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಆಯ್ತಾ, ಫಸ್ಟ್ ಲಾಸ್ಟ್ ಸೆಂಟೆನ್ಸ್ ಇದೆಯಲ್ಲ ಅದನ್ನು ಬರ್ಕೊಳ್ಳಿ. 80% ಆಫ್ 100 ಅಂದ್ರೆ ಏನು ಅಂತ ಫೈಂಡ್ ಔಟ್ ಮಾಡಿ. ಕನ್ನಡದಲ್ಲಿ 100% ನೋಡಿ, 80% ಆಫ್ 100 ಆಯ್ತಾ. ಕನ್ನಡದಲ್ಲಿ 100% ಇದನ್ನು ಫೈಂಡ್ ಔಟ್ ಮಾಡಿ. 80% ಆಫ್ 100 ಇಂಟು 100. 0000 ಕ್ಯಾನ್ಸಲ್ ಆಗುತ್ತೆ, 80 ಉಳ್ಕೊಳ್ಳುತ್ತೆ. ಲಾಸ್ಟ್ ಸೆಂಟೆನ್ಸ್ 80% ಆಫ್ 100 ಅಂದ್ರೆ 80 ಬರುತ್ತೆ. ಈಗ ಫಸ್ಟ್ ಪಾರ್ಟ್ ನೋಡಿ, ವಿಚ್ ನಂಬರ್ ಇಸ್ 30% ಲೆಸ್ ದ್ಯಾನ್ 80% ಆಫ್ 100? ಆಯ್ತಾ, 80ರಲ್ಲಿ ಹಂಗಂದ್ರೆ 80ರಲ್ಲಿ 30% ಮೈನಸ್ ಮಾಡ್ಬೇಕಂತೆ. ಸೆಕೆಂಡ್ ಸೆಂಟೆನ್ಸ್ 80ರಲ್ಲಿ ಆಯ್ತಾ, 80ರಲ್ಲಿ 30% ಕಡಿಮೆ ಮಾಡ್ಬೇಕಂತೆ. 80 ಇದೆಯಲ್ಲ ಅದರಲ್ಲಿ 30% ಕಡಿಮೆ ಮಾಡ್ಬೇಕಂತೆ. ಆಯ್ತಾ, 80ರಲ್ಲಿ 30% ಕಡಿಮೆ ಮಾಡ್ಬೇಕಂತೆ. ಕನ್ನಡದಲ್ಲೂ ಅದೇ ಕೊಟ್ಟಿದ್ದಾನೆ. ಸಿಂಪ್ಲಿಫೈ ಮಾಡಿ. 80 30% 10 10 10 10 10 80 8 3 24 ಮೈನಸ್ ಮಾಡಿದ್ರೆ 56 ಬರುತ್ತೆ. ಆಯ್ತಾ, ನಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ? 56 ಬರುತ್ತೆ. ಅದು ಆನ್ಸರ್ ಬಿ ಆಗಿರುತ್ತೆ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದ್ರೆ, ಯಾವುದೋ ಒಂದು ಪರೀಕ್ಷೆಯಲ್ಲಿ 600ಕ್ಕೆ 522 ಮಾರ್ಕ್ಸ್ ತೆಗೆದ್ರೆ ಅದನ್ನ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಹೇಳ್ತಾರಂತೆ. ಹಾಗಾದ್ರೆ ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಸಿಂಪಲ್ ಆಗಿದೆ. 600 ಮಾರ್ಕ್ಸ್ಗೆ 522 ಮಾರ್ಕ್ಸ್ ತೆಗೆದ್ರೆ, 600 ಮಾರ್ಕ್ಸ್ಗೆ 522 ಮಾರ್ಕ್ಸ್ ತೆಗೆದ್ರೆ ಅದನ್ನ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತಾರಂತೆ. ಇದು ಪರ್ಸೆಂಟೇಜ್ ಕೇಳಿದ್ದಾರೆ. ಪರ್ಸೆಂಟೇಜ್ ಅಂದ್ರೆ ಡೈರೆಕ್ಟ್ ಆಗಿ 100 ಇಂದ ಮಲ್ಟಿಪ್ಲೈ ಮಾಡಿ. 20 ಕ್ಯಾನ್ಸಲ್ ಆಗುತ್ತೆ. 522/6 ಇದನ್ನ ಸಿಂಪ್ಲಿಫೈ ಮಾಡಿ ನಮಗೆ 87% ಬರುತ್ತೆ. ಆಯ್ತಾ, ಆನ್ಸರ್ ಏನು ಬರುತ್ತೆ? ಸೆಕೆಂಡ್ ಕ್ವಶನ್ ನಂಬರ್ 2ಗೆ ಆನ್ಸರ್ ಎ. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದ್ರೆ, ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ. ಒಂದು ರೆಕ್ಟ್ಯಾಂಗಲ್ ಕೊಟ್ಬಿಟ್ಟು ಅದ್ರ ಲೆಂತ್ ಎಲ್ ಅಂತೆ, ಅದ್ರ ಬ್ರೆಡ್ತ್ ಅದ್ರ ಅಗಲ 4/5 ಆಫ್ ಎಲ್ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಏರಿಯಾನು ಕೊಟ್ಟಿದ್ದಾನೆ. ಈ ರೆಕ್ಟ್ಯಾಂಗಲ್ದು ಏರಿಯಾ ಕೊಟ್ಟಿದ್ದಾನೆ 500 ಮೀಟರ್ ಸ್ಕ್ವೇರ್ ಅಂತ ಕೊಟ್ಬಿಟ್ಟು ಫೈನಲ್ ಆಗಿ ಏನು ಕೇಳಿದ್ದಾನೆ ಅಂದ್ರೆ, ಲೆಂತ್ ಮತ್ತೆ ಬ್ರೆಡ್ತ್ ಡಿಫರೆನ್ಸ್ ಕೇಳಿದ್ದಾನೆ. ಉದ್ದ ಮತ್ತೆ ಅಗಲದ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ದಾನೆ. ಆಯ್ತಾ, ನೋಡಿ, ಏರಿಯಾ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್. ಏರಿಯಾ ಅಂದ್ರೆ 500 ಆಯ್ತಾ, ಲೆಂತ್ ಅಂದ್ರೆ ಎಲ್, ಬ್ರೆಡ್ ಅಂದ್ರೆ 4/5 ಇಂಟು ಎಲ್, 4/5 ಇಂಟು ಎಲ್. ಆಯ್ತಾ, ನೋಡಿ 4/5 ಈ ಕಡೆ ಬಂದ್ರೆ ಏನಾಗುತ್ತೆ? 500 ಇಂಟು 4/5 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದ್ರೆ ಪಲ್ಟಿ ಆಗುತ್ತೆ, 5/4 ಆಗುತ್ತೆ. ಈಕ್ವಲ್ ಟು ಇದು ಎಲ್ ಇಂಟು ಎಲ್ ಆಗುತ್ತೆ. ಆಯ್ತಾ, ನೋಡಿ 4 1s 4 2s 8, 4 5s 20, ಎಲ್ ಇಂಟು ಆಯ್ತಾ. ನೆಕ್ಸ್ಟ್ ಇಲ್ಲಿ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಇದು ಎಲ್ ಇಂಟು ಎಲ್ ಆಗುತ್ತೆ. ಆಯ್ತಾ, 4 1s ನೋಡಿ, 4ದು ಡಿವಿಸಿಬಿಲಿಟಿ ರೂಲು 4ದು ಡಿವಿಸಿಬಿಲಿಟಿ ರೂಲ್ ಏನಂದ್ರೆ, ಲಾಸ್ಟ್ ಅಲ್ಲಿ 2 0 ಇದ್ರೆ ಅದು 4 ಇಂದ ಡಿವೈಡ್ ಆಗುತ್ತೆ. 4 1s 4, 10 ಉಳ್ಕೊಳ್ಳುತ್ತೆ. 10 ಅಂದ್ರೆ 4 2s 8 ಆಗುತ್ತೆ. ಪುನಃ 20 ಉಳ್ಕೊಳ್ಳುತ್ತೆ. 4 5s 20, 5 ಇದೆ 5 ಮಲ್ಟಿಪ್ಲೈ ಮಾಡಿ 625 ಬರುತ್ತೆ. ಎಲ್ ಇಂಟು ಎಲ್. ಆಯ್ತಾ, ಇದ್ರ ಸ್ಕ್ವೇರ್ ರೂಟ್ ತಗೊಳ್ಳಿ. ಇದೇನಾಗುತ್ತೆ? 25 ಇಂಟು 25 ಈಕ್ವಲ್ ಟು ಎಲ್ ಇಂಟು ಎಲ್ ಅಂತ ಬರ್ಕೋಬಹುದು. ಅದರ ಅರ್ಥ ಎಲ್ ಲೆಂತ್ ಈಸ್ ಈಕ್ವಲ್ ಟು 25 ಆಯ್ತು. ಆಯ್ತಾ, ಬರ್ಕೊಳ್ಳಿ. ಲೆಂತ್ ಈಸ್ ಈಕ್ವಲ್ ಟು 25, ಇದ್ರ ವ್ಯಾಲ್ಯೂ ಬಂತು 25 ಮೀಟರ್ ಅಂತ. ಈಗ ಬ್ರೆಡ್ ಫೈಂಡ್ ಔಟ್ ಮಾಡಿ. ಬ್ರೆಡ್ ಅಂದ್ರೆ ಕೊಟ್ಟಿದ್ದಾನೆ 4/5 ಇಂಟು ಎಲ್, 4/5 ಇಂಟು ಎಲ್ ಅಂದರೆ 25. 5 1s 5 5s 5 4 20. ಆಯ್ತಾ, ಲೆಂತ್ ಎಷ್ಟು ಬಂತು? 25 ಮೀಟರು.
ಬ್ರೆಡ್ತ್ ಎಷ್ಟು ಬಂತು 20 ಮೀಟರು. ಡಿಫ್ರೆನ್ಸ್ ಕೇಳಿದ್ದಾನೆ, ಲೆಂತ್ ಮೈನಸ್ ಬ್ರೆಡ್ತ್ ಡಿಫ್ರೆನ್ಸ್ ಕೇಳಿದ್ದಾನೆ. ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ 25 ಮೈನಸ್ 20 ಅಂದರೆ ಎಷ್ಟು ಬರುತ್ತೆ ನಮಗೆ? 5 ಬರುತ್ತೆ, 5 ಮೀಟರ್ ಬರುತ್ತೆ ಡಿಫ್ರೆನ್ಸ್. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 3ಗೆ ಆನ್ಸರು ಬಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಟಿದ್ದಾನೆ. ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಈ ಆ್ಯಂಗಲ್ ಎಕ್ಸ್ ಅಂತೆ, ಈ ಆ್ಯಂಗಲ್ ವೈ ಅಂತೆ, ಇವೆರಡನ್ನೂ ಕೊಟ್ಬಿಟ್ಟು 4x = 5y ಅಂತ ಕೊಟ್ಟಿದ್ದಾನೆ. ಆಯಿತಾ? ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಫಸ್ಟ್ ಏನು ಮಾಡಿ ಇದನ್ನು ರಿಅರೇಂಜ್ ಮಾಡ್ಕೊಳ್ಳಿ. ನೋಡಿ 4x ಡಿವೈಡೆಡ್ ಬೈ 5 ಈ ಕಡೆ ಬಂದರೆ ಡಿನಾಮಿನೇಟರ್ ಬರುತ್ತೆ y ಆಗುತ್ತೆ. ಆಯಿತಾ? ನೋಡಿ y ಅಂದರೆ 4x/5 ಅಂತ ಬರ್ಕೊಳ್ಳಿ. ಬರ್ಕೊಂಡು ನಮಗೆಲ್ಲ ಗೊತ್ತೇ ಇದೆ, ಯಾವುದೇ ಒಂದು ಸ್ಟ್ರೈಟ್ ಲೈನ್ದು ಆ್ಯಂಗಲ್ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆ್ಯಂಗಲ್ಲು 180 ಡಿಗ್ರಿ ಇರುತ್ತೆ. ಅಂದರೆ x + y = 180 ಡಿಗ್ರಿ. x + y = 180 ಡಿಗ್ರಿ. ಆಯಿತಾ? ಎಕ್ಸ್ ಅಂದರೆ ಅದನ್ನು ಫೈಂಡ್ ಔಟ್ ಮಾಡಬೇಕು. y ಅಂದರೆ ಬರ್ಕೊಳ್ಳಿ 4x/5 = 180 ಡಿಗ್ರಿ. ಎಲ್ ಸಿ ಎಮ್ ತಗೊಳ್ಳಿ ಇದ್ರದ್ದು. ಎಲ್ ಸಿ ಎಮ್ ತಗೊಳ್ಳಿ ಏನಾಗುತ್ತೆ? ಡಿನಾಮಿನೇಟರ್ 5 ಬರುತ್ತೆ, ಪ್ಲಸ್ ಬರುತ್ತೆ, ಇದೇನಾಗುತ್ತೆ 5x ಆಗುತ್ತೆ. ಆಯಿತಾ? ಇದು ಆ್ಯಸ್ ಇಟ್ ಈಸ್ 4x ಆಗುತ್ತೆ, 180 ಡಿಗ್ರಿ. ಆಯಿತಾ? ಇದೇನಾಗುತ್ತೆ 9x/5 = 180 ಡಿಗ್ರಿ. ಆಯಿತಾ? ಇಲ್ಲಿ ಸಿಂಪ್ಲಿಫೈ ಮಾಡ್ಕೋಬೋದು. 9 1s 9 2s. ಆಯಿತಾ? ಇದೇನಾಗುತ್ತೆ x = 5 ಆ ಕಡೆ ಹೋದರೆ 20 ಉಳಿದಿದೆ, 5 ಆ ಕಡೆ ಹೋದರೆ ಇಂಟು 5 ಆಗುತ್ತೆ. ಆಯಿತಾ? x = 20 × 5 ಅಂದರೆ ಎಷ್ಟಾಗುತ್ತೆ? 100 ಡಿಗ್ರಿ ಆಗುತ್ತೆ. ಆಯಿತಾ? ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 100 ಡಿಗ್ರಿ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 5ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಯಾವುದೋ ಒಂದು ವಸ್ತುನ 262 ರುಪೀಸ್ಗೆ ಮಾರಿದಾಗ ಪ್ರಾಫಿಟ್ ಬರುತ್ತಂತೆ. ಅದೇ ವಸ್ತುನ 229 ರುಪೀಸ್ಗೆ ಮಾರಿದಾಗ ಲಾಸ್ ಆಗುತ್ತಂತೆ. ಆಯಿತಾ? ರಿಪೀಟ್ ಮಾಡ್ತೀನಿ. ಯಾವುದೋ ಒಂದು ವಸ್ತುನ 262 ರುಪೀಸ್ಗೆ ಮಾರಿದಾಗ ಪ್ರಾಫಿಟ್ ಬರುತ್ತಂತೆ. ಅದೇ ವಸ್ತುನ 229 ರುಪೀಸ್ಗೆ ಮಾರಿದಾಗ ಲಾಸ್ ಆಗುತ್ತಂತೆ. ಆಯಿತಾ? ಈ ಪ್ರಾಫಿಟ್ ಬರುತ್ತಲ್ಲ, 262 ರುಪೀಸ್ಗೆ ಮಾರಿದಾಗ ಪ್ರಾಫಿಟ್ ಬರುತ್ತಲ್ಲ, ಆ ಪ್ರಾಫಿಟು 229 ರುಪೀಸ್ಗೆ ಮಾರಿದಾಗ ಲಾಸ್ ಆಗುತ್ತಲ್ಲ, ಆ ಲಾಸ್ದು 2 ಟೈಮ್ಸ್ ಇದೆಯಂತೆ. ಆಯಿತಾ? 262 ರುಪೀಸ್ಗೆ ಮಾರಿದಾಗ ಪ್ರಾಫಿಟ್ ಬರುತ್ತಲ್ಲ, ಆ ಪ್ರಾಫಿಟು 229 ರುಪೀಸ್ಗೆ ಮಾರಿದಾಗ ಲಾಸ್ ಆಗುತ್ತಲ್ಲ, ನಷ್ಟ ಆಗುತ್ತಲ್ಲ, ಆ ನಷ್ಟದ 2ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಆಯಿತಾ? ಆ ಲಾಸ್ದು 2 ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಪ್ರಾಫಿಟ್ = 2 ಟೈಮ್ಸ್ ಲಾಸ್ ಅಂತ ಬರ್ಕೊಳ್ಳಿ. ಕನ್ನಡದಲ್ಲಿ ಬೇಕು ಅಂದರೆ ಲಾಭ = ನಷ್ಟದ 2ರಷ್ಟಿದೆ ಅಂತ ಕೊಟ್ಟಿದ್ದಾನೆ. ನಷ್ಟ ಅಂತ ಬರ್ಕೊಳ್ಳಿ. ಆಯಿತಾ? ಈಗ ಫಾರ್ಮುಲಾ ಅಪ್ಲೈ ಮಾಡಿ. ಪ್ರಾಫಿಟ್ ಅಂದ್ರೇನು? ಪ್ರಾಫಿಟ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಆಯಿತಾ? ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸು. ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಆಯ್ತು. ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇದ್ದರೆ ಪ್ರಾಫಿಟ್ ಆಗುತ್ತೆ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಸಾಮಾನ್ಯವಾಗಿ ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಆಯಿತಾ? ಪ್ರಾಫಿಟ್ ಯಾವಾಗ ಬರುತ್ತೆ? ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಆಗಿದ್ದಾಗ ಪ್ರಾಫಿಟ್ ಬರುತ್ತೆ. ಅದಕ್ಕೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟು 2 ಹಾಕೊಳ್ಳಿ. ಲಾಸ್ ಯಾವಾಗ ಆಗುತ್ತೆ? ಲಾಸು ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಆಯಿತಾ? ಯಾವಾಗ ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಕಡಿಮೆ ಇರುತ್ತೆ, ಯಾವಾಗ ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಕಡಿಮೆ ಆಗುತ್ತೆ ಆಗ ಲಾಸ್ ಆಗುತ್ತೆ. ಆಯಿತಾ? ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಕಡಿಮೆ ಆದಾಗ ನಷ್ಟ ಆಗುತ್ತೆ. ಅದು ಕಾಮನ್ ಸೆನ್ಸು. ಆಯಿತಾ? ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಕಡಿಮೆ ಆದಾಗ ನಷ್ಟ ಆಗುತ್ತೆ. ನೋಡಿ, ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಜಾಸ್ತಿ ಆದಾಗ ಪ್ರಾಫಿಟ್ ಆಗುತ್ತೆ. ಅಷ್ಟೇ. ಆಯಿತಾ? ನೆಕ್ಸ್ಟ್ ಗೊತ್ತಿದೆ ಇದ್ರದ್ದು ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಬರ್ಕೊಬಿಡಿ, ಅದನ್ನು ಕನ್ಫ್ಯೂಸ್ ಆಗಲ್ಲ. 262 ರುಪೀಸು. ಇದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ಇದ್ರ ಸೆಲ್ಲಿಂಗ್ ಪ್ರೈಸು 229 ರುಪೀಸು. ಆಯಿತಾ? ಈ ಕಡೆ ಸೆಲ್ಲಿಂಗ್ ಪ್ರೈಸ್ಗೆ ಇದನ್ನ ಹಾಕಬೇಕು, ಈ ಕಡೆ ಸೆಲ್ಲಿಂಗ್ ಪ್ರೈಸ್ಗೆ ಈ ವ್ಯಾಲ್ಯೂ ಹಾಕಬೇಕು. ಆಯಿತಾ? ಹಾಕಿ. ಈಗ ಸೆಲ್ಲಿಂಗ್ ಪ್ರೈಸ್ ಅಂದರೆ 262,
ಕಾಸ್ಟ್ ಪ್ರೈಸ್ನ ಎಕ್ಸ್ ಅಂತ ಬರ್ಕೊಬಿಡಿ ಆಯಿತಾ. ನೆಕ್ಸ್ಟ್ 2 ಇಂಟು ಕಾಸ್ಟ್ ಪ್ರೈಸ್ನ ಎಕ್ಸ್ ಅಂತ ಬರ್ಕೊಳ್ಳಿ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ಸೆಲ್ಲಿಂಗ್ ಪ್ರೈಸು 229 ಆಯಿತಾ. ಜಸ್ಟ್ ಸಿಂಪ್ಲಿಫೈ ಮಾಡಿ. ಇದು 2x ಆಗುತ್ತೆ ಮೈನಸ್ 2 ಇಂಟು 229 ಆಗುತ್ತೆ. ಇದೇನಾಗುತ್ತೆ? ಸೇಮ್ 262 ಮೈನಸ್ ಎಕ್ಸ್ ಆಗುತ್ತೆ ಆಯಿತಾ. ಮೈನಸ್ ಎಕ್ಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸ್ ಆಗುತ್ತೆ. 2x ಪ್ಲಸ್ ಎಕ್ಸ್ ಇದು ಮಲ್ಟಿಪ್ಲೈ ಮಾಡೋರು ಏನಾಗುತ್ತೆ? 458 ಆಗುತ್ತೆ ಆಯಿತಾ. ಇದು 262 ಉಳ್ಕೊಳ್ಳುತ್ತೆ. ಇದೇನಾಗುತ್ತೆ? ಇವೆರಡನ್ನ ಆ್ಯಡ್ ಮಾಡಿದ್ರೆ 3x ಆಗುತ್ತೆ ಮೈನಸ್ 458 ಈ ಕಡೆ ಬಂದರೆ ಏನಾಗುತ್ತೆ? 262 ಪ್ಲಸ್ 458 ಆಗುತ್ತೆ. ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಆ್ಯಡ್ ಮಾಡೋದು ಏನು ಬರುತ್ತೆ? 720 ಈಸ್ ಈಕ್ವಲ್ ಟು 3x ಆಗುತ್ತೆ ಆಯಿತಾ. ಈಗ 3 1s 3 2s 6 3 4s 12 0 x ಈಕ್ವಲ್ ಟು 240 ಬರುತ್ತೆ ಆಯಿತಾ. ಎಕ್ಸ್ ಈಕ್ವಲ್ ಟು 240 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಈ ರೀತಿ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಈಕ್ವೇಶನ್ ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂತ ಫಸ್ಟ್ ಸ್ಟೆಪ್ ನಾವೇನು ಮಾಡ್ತೀವಿ? ಸಾಮಾನ್ಯವಾಗಿ ಡೆಸಿಮಲ್ ಪಾಯಿಂಟ್ ಇದ್ರೆ ತೆಗೆದು ಸೈಡಲ್ಲಿ ಇಟ್ಕೋತೀವಿ. ಇಟ್ಕೊಡ್ತೀವಿ ನೋಡಿ. 1 ಡಿಜಿಟು 2 ಡಿಜಿಟು 1 ಅಂಕಿ 2 ಅಂಕಿ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, 2 ಚುಕ್ಕಿನ ತೆಗೆದು ಸೈಡಲ್ಲಿ ಇಟ್ಕೊಡ್ತೀವಿ. ಸೈಡಲ್ಲಿ ಇಟ್ಕೊಂಡು ಆ್ಯಸ್ ಇಟ್ ಈಸ್ ಬರ್ಕೋತೀವಿ. ಇದು ನಾವು ಮಾಡೋ ಫಸ್ಟ್ ಸ್ಟೆಪ್. ಇದು ಯಾವಾಗಲೂ ಸಾಮಾನ್ಯವಾಗಿ ಇದೇ ಪ್ರೊಸೀಜರ್ ನಾವು ಫಾಲೋ ಮಾಡೋದು. ಫಸ್ಟು ಚುಕ್ಕಿನ ತೆಗೆದು ಸೈಡಲ್ಲಿ ಇಟ್ಕೋತೀವಿ. ನಾನು ಆಗಲೇ ಹೇಳಿದ್ನಲ್ಲ, ನಾವು ಚಿಕ್ಕವರಾಗಿದ್ದಾಗ ಮದುವೆ ಮನೆ ಯಾವ್ದಾರ ಊಟದಲ್ಲಿ ಮದುವೆ ಅಥವಾ ಯಾವ್ದಾರ ಊಟದಲ್ಲಿ ಲಾಡು ಏನಾರ ಹಾಕಿದರೆ ತೆಗೆದು ಸೈಡಲ್ಲಿ ಇಟ್ಕೋದು. ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಲಾಸ್ಟಾಗಿ ತಿಂತಾ ಇದ್ದೋ. ಸೇಮ್ ಅದೇ ಪ್ರೊಸೀಜರು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ವಿ ಆಯಿತಾ. 2 ಲಾಡನ್ನ ತೆಗೆದು ಸೈಡಲ್ಲಿ ಇಟ್ಟಿದ್ರಿ ಆಯಿತಾ. ಈಗ ರೀಅರೇಂಜ್ ಮಾಡ್ಕೊಳ್ಳಿ. ಎಕ್ಸ್ನ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? ಎಕ್ಸ್ ಇಂಟು ಎಕ್ಸ್ ಆಗುತ್ತೆ ಈಕ್ವಲ್ ಟು 64 ಇಂಟು 49 ಆಗುತ್ತೆ ಆಯಿತಾ. ಇದು ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೊಳ್ಳಿ. 64ನ ಏನಂತ ಬರ್ಕೋಬೋದು? 8 8 64 ಗೊತ್ತಲ್ಲ. 49ನ 7 ಇಂಟು 7 ಅಂತ ಬರ್ಕೋಬೋದು ಆಯಿತಾ. ನೋಡಿ ಎಲ್ಲ ಡಬಲ್ ಇದೆ. ಡಬಲ್ ಆ್ಯಕ್ಟಿಂಗು ಆಯಿತಾ. ಅದನ್ನೆಲ್ಲ ಒಂದೊಂದು ಕ್ಯಾನ್ಸಲ್ ಮಾಡಿ, ಒಂದೊಂದು ಸ್ಕಿಪ್ ಮಾಡಿಬಿಟ್ಟು ಸಿಂಗಲ್ ಆ್ಯಕ್ಟಿಂಗ್ ಬರ್ಕೊಳ್ಳಿ. ಇಲ್ಲಿ 8 ಇಲ್ಲಿ 7 ಆಯಿತಾ. 2ರಲ್ಲಿ 1 ತೊಗೊಂಡಿದ್ದೀನಿ, 2ರಲ್ಲಿ 1 ತೊಗೊಂಡಿದ್ದೀನಿ, 2ರಲ್ಲಿ 1 ತೊಗೊಂಡಿದ್ದೀನಿ ಅಷ್ಟೇ. 8 6 48 8 7 56 ಆಯಿತಾ. ಎಕ್ಸ್ ವ್ಯಾಲ್ಯೂ ಬಂತು. ಇಲ್ಲಿ ಲಾಡು ತೆಗೆದು ಸೈಡಲ್ಲಿ ಇಟ್ಟಿದ್ದೀವಲ್ಲ, ಈ ಲಾಡನ್ನ ತೆಗೆದು ಇಲ್ಲಿ ಹಾಕಿ. ಎಕ್ಸ್ ಈಸ್ ಈಕ್ವಲ್ ಟು 56. 2 ಚುಕ್ಕಿ ಇದೆ, 2 ಅಂಕಿ ಆದಮೇಲೆ ಚುಕ್ಕಿ ಇಲ್ಲಿಡಿ ಆಯಿತಾ. ಏನು ಬರುತ್ತೆ? ಎಕ್ಸ್ ವ್ಯಾಲ್ಯೂ 0.56. ಆನ್ಸರ್ ಎ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಒಬ್ಬ ಹುಡುಗ 5 ಕಿಲೋಮೀಟ್ರು 52 ಮೀಟ್ರನ್ನ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರಂತೆ. 2 ಕಿಲೋಮೀಟ್ರು 265 ಮೀಟರ್ನ ಆಟೋದಲ್ಲಿ ಟ್ರಾವೆಲ್ ಮಾಡ್ತಾರಂತೆ. 1 ಕಿಲೋಮೀಟ್ರು 30 ಮೀಟರ್ನ ವಾಕು ಟ್ರಾವೆಲ್ ಮಾಡ್ತಂತೆ. ಹಾಗಾದರೆ ಟೋಟಲ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಟೋಟಲ್ ಆಗಿ ಎಷ್ಟು ದೂರ ಟ್ರಾವೆಲ್ ಮಾಡಿದೆ ಅಂತ ಕೇಳಿದ್ದಾರೆ. ಜಸ್ಟ್ ಆ್ಯಡ್ ಮಾಡಿ ನೋಡಿ. 2 5 7 ಆಗುತ್ತೆ. 5 6 11 11 3 14ಕ್ಕೆ 4 1 ಇದು 347 ಮೀಟರ್ ಆಗುತ್ತೆ ಆಯಿತಾ. ಇದೆಷ್ಟಾಗುತ್ತೆ? 5 3 8 ಕಿಲೋಮೀಟ್ರ್ ಆಗುತ್ತೆ ಆಯಿತಾ. 8 ಕಿಲೋಮೀಟ್ರು 347 ಮೀಟ್ರ್. ಇದನ್ನು 8.347 ಕಿಲೋಮೀಟರ್ ಅಂತ ಬರ್ಕೋಬೋದು. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಒಂದು 3, ಇನ್ನೊಂದು 2, ಇನ್ನೊಂದು 1, ಇನ್ನೊಂದು 4. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಪ್ರೈಮ್ ನಂಬರು ಅಲ್ಲ, ಕಾಂಪೋಸಿಟ್ ನಂಬರು ಅಲ್ಲ, ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ ಅಂತ ಕೇಳಿದ್ದಾರೆ. ಯಾವುದದು ನೋಡಿ. ಇದು ಪ್ರೈಮ್ ನಂಬರ್. ಇದು ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ. ಇದು ಪ್ರೈಮ್ ನಂಬರ್ ಆಯಿತಾ. ಒಂದೇ ಒಂದು ಈವನ್ ಪ್ರೈಮ್ ನಂಬರ್ ಇದೆ, ಸಮ ಅವಿಭಾಜ್ಯ ಸಂಖ್ಯೆ, ಅದು ಇದೊಂದು ಮಾತ್ರ ಆಯಿತಾ. ಇದು ನೋಡಿ, ಇದು ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಅಂದರೆ ಭಾಜ್ಯ ಸಂಖ್ಯೆ ಆಯಿತಾ. 2 ಇಂದ ಭಾಗ ಆಗುತ್ತೆ, 4 ಇಂದ ಭಾಗ ಆಗುತ್ತೆ, ಮತ್ತು 1ರಿಂದ ಭಾಗ ಆಗುತ್ತೆ. ಇದಕ್ಕೆ ಮೋರ್ ದೆನ್
2 ಫ್ಯಾಕ್ಟರ್ಸ್ ಇದೆ, ಎರಡಕ್ಕಿಂತ ಜಾಸ್ತಿ ಅಪವರ್ತನಗಳು ಇದೆ, ಆ ಥರ ಇದ್ರೆ ಅದನ್ನ ಕಾಂಪೋಸಿಟ್ ಸಂಖ್ಯೆ ಅಥವಾ ಭಾಜ್ಯ ಸಂಖ್ಯೆ ಅಂತ ಹೇಳ್ತಾರೆ. ಆಯ್ತಾ. ನಂಬರ್ 1 ಇದೆಯಲ್ಲ, ಇದು ನೋಡಿದ್ದು ನಂಬರ್ 1 ಇದು ಪ್ರೈಮ್ ನಂಬರು ಅಲ್ಲ, ಕಾಂಪೋಸಿಟ್ ನಂಬರು ಅಲ್ಲ, ಅಂದ್ರೆ ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ಯಾಕಂದ್ರೆ ಪ್ರೈಮ್ ನಂಬರ್ ಅಂದ್ರೆ ಏನಿರಬೇಕು, 2 ಫ್ಯಾಕ್ಟರ್ಸ್ ಇರಬೇಕು, ಒಂದಕ್ಕೆ 2 ಫ್ಯಾಕ್ಟರ್ಸ್ ಇಲ್ಲ, ಒಂದರಿಂದ ಮಾತ್ರ ಡಿವೈಡ್ ಆಗುತ್ತೆ. ಸೊ ಇದು ಪ್ರೈಮ್ ನಂಬರು ಅಲ್ಲ. ಆಯ್ತಾ. ನೆಕ್ಸ್ಟ್ ಕಾಂಪೋಸಿಟ್ ನಂಬರ್ ಅಥವಾ ಭಾಜ್ಯ ಸಂಖ್ಯೆ ಅಂದ್ರೆ ಮೋರ್ ದನ್ 2 ಫ್ಯಾಕ್ಟರ್ ಇರಬೇಕು, ಒಂದಕ್ಕೆ ಒಂದೇ ಫ್ಯಾಕ್ಟರ್ ಇರೋದು. ಆಯ್ತಾ. ಇದು ಕಾಂಪೋಸಿಟ್ ನಂಬರು ಅಲ್ಲ. ಕ್ವಶನ್ ನಂಬರ್ 8ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಅಲ್ಲಿ ಒಂದು ಮ್ಯಾಥಮೆಟಿಕಲ್ ಸೆಂಟೆನ್ಸ್ ಕೊಟ್ಟಿದ್ದಾನೆ. ಆ ಮ್ಯಾಥಮೆಟಿಕಲ್ ಸೆಂಟೆನ್ಸ್ ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ನೋಡಿ, 9 ಈಸ್ 5% ಆಫ್ ವಿಚ್ ನಂಬರ್? 9 ಈಸ್ 5% ಆಫ್ ವಿಚ್ ನಂಬರ್? ನೋಡಿ, 9 ಈಸ್ 5% ಆಫ್ ವಿಚ್ ನಂಬರ್? ಆಯ್ತಾ. ಆ ಮ್ಯಾಥಮೆಟಿಕಲ್ ಸೆಂಟೆನ್ಸ್ ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೀನಿ. ನೋಡಿ, 9 ಈಸ್ 5% ಆಫ್ ವಿಚ್ ನಂಬರ್? ರಿಪೀಟ್ ಮಾಡ್ತೀನಿ. 9 ಈಸ್ 5% ಆಫ್ ವಿಚ್ ನಂಬರ್? ಮ್ಯಾಥಮೆಟಿಕಲ್ ಸೆಂಟೆನ್ಸ್ ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೀನಿ ಕನ್ನಡದಲ್ಲಿ. 9 ಯಾವ ಸಂಖ್ಯೆಯ ಶೇಕಡ 5 ಆಗಿದೆ? ಆಯ್ತಾ. 9 ಯಾವ ಸಂಖ್ಯೆಯ ಶೇಕಡ 5 ಆಗಿದೆ ಅಂತ ಕೇಳಿದ್ರೆ ಸಿಂಪ್ಲಿಫೈ ಮಾಡಿ. 5% ನ ಪರ್ಸೆಂಟ್ ಅಂತ ಹಾಕೊಳ್ಳಿ, ಹಾಫ್ ನ ಇಂಟು ಎಕ್ಸ್ ಈಕ್ವಲ್ ಟು 9. ಆಯ್ತಾ. ರೀಅರೇಂಜ್ ಮಾಡ್ಕೊಳ್ಳಿ. 9 5/100 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಪಲ್ಟಿ ಆಗುತ್ತೆ, 100/5 ಆಗುತ್ತೆ. ಆಯ್ತಾ. 5 1s 5 2s. ಆಯ್ತಾ. ಎಕ್ಸ್ ಈಕ್ವಲ್ ಟು 9 ಇಂಟು 20, 19 9 18, ಎಕ್ಸ್ ಈಕ್ವಲ್ ಟು 180 ಆಗುತ್ತೆ. ಆಯ್ತಾ. ಎಕ್ಸ್ 180 ಆಗುತ್ತೆ. ಏನು ಆನ್ಸರು ಡಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಅಲ್ಲೂ ಅಷ್ಟೇ ಒಂದು ಮ್ಯಾಥಮೆಟಿಕಲ್ ಸೆಂಟೆನ್ಸ್ ಕೊಟ್ಟಿದ್ದಾನೆ. ಆ ಮ್ಯಾಥಮೆಟಿಕಲ್ ಸೆಂಟೆನ್ಸ್ ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಆಯ್ತಾ. ಫಸ್ಟ್ ಸೆಂಟೆನ್ಸ್ ಆನ್ ಸಬ್ಟ್ರಾಕ್ಟಿಂಗ್ ನೋಡಿ, ಆನ್ ಸಬ್ಟ್ರಾಕ್ಟಿಂಗ್ 2/3 ಆಫ್ ಆನ್ ಸಬ್ಟ್ರಾಕ್ಟಿಂಗ್ 2/3 ಆಫ್. ನೆಕ್ಸ್ಟ್ 70% ಆಫ್ 600, 70% ಆಫ್ 600, 70% ಆಫ್ 600. ರಿಪೀಟ್ ಮಾಡ್ತೀನಿ. ಆನ್ ಸಬ್ಟ್ರಾಕ್ಟಿಂಗ್ 2/3 ಆಫ್ 70% ಆಫ್ 600 ಫ್ರಮ್ ಎ ನಂಬರ್. ಇದನ್ನ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ. ಫ್ರಮ್ ಎ ನಂಬರ್ ನೋಡಿ, ಫ್ರಮ್ ಎ ನಂಬರ್ ವಿ ಒಬ್ಟೈನ್ 320 ನದು 320 ಫೈಂಡ್ ದಟ್ ನಂಬರ್ ಅಂತ ಕೇಳಿದ್ದಾನೆ. ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಆನ್ ಸಬ್ಟ್ರಾಕ್ಟಿಂಗ್ 2/3 ಆಫ್ 70% ಆಫ್ 600 ಫ್ರಮ್ ಎ ನಂಬರ್ ವಿ ಒಬ್ಟೈನ್ 320. ಕನ್ನಡದಲ್ಲಿ ಒಂದು ಸಂಖ್ಯೆಯಿಂದ 600ರ ಶೇಕಡ 70ರಲ್ಲಿ 3/2 ಕಳೆದಾಗ 370 ಬರುತ್ತದೆ. ಆಯ್ತಾ. 370 ಪಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಈ ರೀತಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ಆಯ್ತಾ. ನೋಡಿ, ಎಕ್ಸ್ ಮೈನಸ್ 2/3 ಆಫ್. ಆಯ್ತಾ. ಇದನ್ನ ಸಿಂಪ್ಲಿಫೈ ಮಾಡಿ. 70/100 ಆಫ್ ಅಂದ್ರೆ ಇಂಟು ಇದು 600, 2 ಡಮಾರ್ ಆಗುತ್ತೆ, ಇಲ್ಲಿ 320 ಉಳ್ಕೊಳ್ಳುತ್ತೆ. ಆಯ್ತಾ. ನೆಕ್ಸ್ಟ್ ಎಕ್ಸ್ ಮೈನಸ್ 2 ಇಂಟು 3. ನೆಕ್ಸ್ಟ್ 7 42, 420 ಆಗುತ್ತೆ. 7 42 ಒಳಗಡೆ 420 ಉಳ್ಕೊಳ್ಳುತ್ತೆ, ಈಕ್ವಲ್ ಟು 320 ಆಗುತ್ತೆ. ಆಯ್ತಾ. ಇದು ಫರ್ದರ್ ಸಿಂಪ್ಲಿಫೈ ಮಾಡಿ. ಎಕ್ಸ್ ಮೈನಸ್ 3 1s 3 1s 3 4s 3 1s 3 4 12 ಪಕ್ಕ 0. ಇದೇನಾಗುತ್ತೆ 2 ಇಂಟು 140 ಈಕ್ವಲ್ ಟು 320. ಆಯ್ತಾ. ಎಕ್ಸ್ ಮೈನಸ್ 140 ಅಂದರೆ 28, 280 ಈಕ್ವಲ್ ಟು 320.
ಎಕ್ಸ್ ಈಕ್ವಲ್ ಟು 320 ಮೈನಸ್ 280 ಆ ಕಡೆ ಹೋದರೆ ಪ್ಲಸ್ 280 ಆಗುತ್ತೆ ಆಯಿತಾ. ಎಕ್ಸ್ ಈಕ್ವಲ್ ಟು ಎರಡನ್ನೂ ಆ್ಯಡ್ ಮಾಡಿ, ಎರಡನ್ನೂ ಆ್ಯಡ್ ಮಾಡಿದ್ರೆ 400 200 600 ಆಗುತ್ತೆ. 320 ಪ್ಲಸ್ 280 ಅಂದರೆ 400 ಪ್ಲಸ್ 200 600 ಆಗುತ್ತೆ ಆಯಿತಾ. ಎಕ್ಸ್ ವ್ಯಾಲ್ಯೂ 600 ಬರುತ್ತೆ. ಎಕ್ಸ್ ವ್ಯಾಲ್ಯೂ 600 ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಈ ರೀತಿ ಒಂದು ಸ್ವಸ್ತಿಕ್ ಸಿಂಬಲ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಸ್ವಸ್ತಿಕ್ ಸಿಂಬಲ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇದ್ರ ಡೈಮೆನ್ಷನ್ ಎಲ್ಲ ಕೊಟ್ಟಿದ್ದಾನೆ. ಇದ್ರ ಡೈಮೆನ್ಷನ್ ಎಲ್ಲ ಕೊಟ್ಬಿಟ್ಟು ಇದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ಇಲ್ಲಿ 4 ಪಾರ್ಟ್ ಇದೆ, 1 2 3 4 ಪಾರ್ಟ್. ನಾನು ಒಂದೇ ಒಂದು ಪಾರ್ಟ್ ತಗೋತೀನಿ ಆಯ್ತಾ. ಒಂದು ಪಾರ್ಟ್ ತಗೊಂಡು ಮಾಡಿದ್ರು ಅಷ್ಟೇ, ಇಲ್ಲ 4 ಪಾರ್ಟ್ ತಗೊಂಡು ನೀವು ಒಂದು ಕಡೆಯಿಂದ ಆ್ಯಡ್ ಮಾಡ್ಕೊ ಬಂದ್ರು ಸೇಮ್ ಆನ್ಸರ್ ಬರುತ್ತೆ. ನಾನು ಒಂದೇ ಒಂದು ಪಾರ್ಟ್ ತಗೋತೀನಿ ಆಯ್ತಾ. ಯಾವ್ದಾದ್ರು ಒಂದು ಪಾರ್ಟ್ ತಗೋತೀನಿ, ಇದೊಂದು ಪಾರ್ಟ್ ತಗೊಂಡು ನಾನು ಸಿಂಪ್ಲಿಫೈ ಮಾಡ್ತೀನಿ. ಪೆರಿಮೀಟರ್ ಈಕ್ವಲ್ ಟು ಆಯ್ತಾ, ಒಂದು ಪಾರ್ಟ್ ತಗೊಂಡಿದ್ದೀನಿ. ಎಷ್ಟು ಪಾರ್ಟ್ ಇದೆ? 1 2 3 4 ಪಾರ್ಟ್ ಇದೆ. ಮಲ್ಟಿಪ್ಲೈ ಬೈ 4 ಆಯ್ತಾ. 4 ಪಾರ್ಟ್ ಇರೋದ್ರಿಂದ 4ರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಪೆರಿಮೀಟರ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ನೋಡಿ. 2 + 3 + 1 + 4 + 3 2 + 3 2 + 3 2 + 3 ಆಯಿತು. 1 + 4 1 + 4 ಆಯಿತು ಪ್ಲಸ್ 3 ಆಯಿತಾ. ಆ್ಯಡ್ ಮಾಡಿ. ಪೆರಿಮೀಟರ್ ಈಸ್ ಈಕ್ವಲ್ ಟು 4 × 3 2 5 6 6 4 10 13 ಆಯಿತು ಆಯಿತಾ. 13 4 ಎಷ್ಟಾಗುತ್ತೆ? 13 4 52 ಸೆಂಟಿಮೀಟರ್ ಆಗುತ್ತೆ. ಪೆರಿಮೀಟರ್ ಅಥವಾ ಸುತ್ತಾಡುತ್ತೆ 52 ಸೆಂಟಿಮೀಟರ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಯಾವುದೋ ಒಂದು ವಸ್ತುನ 1000 ರೂಪೀಸ್ಗೆ ಮಾರಿದಾಗ ಲಾಭ ಬರುತ್ತಂತೆ, ಅದೇ ವಸ್ತುನ 800 ರೂಪಾಯಿಗೆ ಮಾರಿದಾಗ ನಷ್ಟ ಆಗುತ್ತಂತೆ ಆಯ್ತಾ. 1000 ರೂಪೀಸ್ಗೆ ಮಾರಿದಾಗ ಲಾಭ ಬರುತ್ತಲ್ಲ, ಆ ಲಾಭ 800 ರೂಪಾಯಿಗೆ ಮಾರಿದಾಗ ನಷ್ಟ ಆಗುತ್ತಲ್ಲ, ಆ ನಷ್ಟಕ್ಕೆ ಸಮನಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಯಾವುದೋ ಒಂದು ವಸ್ತು ಇರುತ್ತೆ, ಯಾವುದೋ ಒಂದು ವಸ್ತುನ 1000 ರೂಪೀಸ್ಗೆ ಮಾರಿದಾಗ ಲಾಭ ಆಗುತ್ತೆ, 800 ರೂಪಾಯಿಗೆ ಮಾರಿದಾಗ ನಷ್ಟ ಆಗುತ್ತಂತೆ ಆಯ್ತಾ. 1000 ರೂಪೀಸ್ಗೆ ಮಾರಿದಾಗ ಬಂದಿದ್ದ ಲಾಭ ಬರುತ್ತಲ್ಲ, ಆ ಲಾಭ 800 ರೂಪಾಯಿ ಮಾರಿದಾಗ ನಷ್ಟ ಆಗುತ್ತಲ್ಲ, ಆ ನಷ್ಟಕ್ಕೆ ಸಮನಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ ಆಯ್ತಾ. ಅಂದ್ರೆ ಪ್ರಾಫಿಟ್ ಈಕ್ವಲ್ ಟು ಲಾಸ್ ಅಂತ ಬರ್ಕೊಳ್ಳಿ, ಲಾಭ ಈಕ್ವಲ್ ಟು ನಷ್ಟ ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ಆಯ್ತಾ. ಪ್ರಾಫಿಟ್ ಯಾವಾಗ ಬರುತ್ತೆ? ಆ ವಸ್ತುನ 1000 ರೂಪೀಸ್ಗೆ ಮಾರಿದಾಗ. ನಷ್ಟ ಯಾವಾಗ ಆಗುತ್ತೆ? ಆ ವಸ್ತುನ 800 ರೂಪಾಯಿಗೆ ಮಾರಿದಾಗ, ಸೆಲ್ಲಿಂಗ್ ಪ್ರೈಸ್ ಆಯ್ತಾ. ಪ್ರಾಫಿಟ್ ಫಾರ್ಮುಲಾ ಏನಿದೆ ನೆನ್ಪಿಟ್ಕೊಳ್ಳಿ. ಪ್ರಾಫಿಟ್ ಯಾವಾಗ ಆಗೋದು ನಮಗೆ? ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಆದಾಗ, ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಜಾಸ್ತಿ ಇದ್ದಾಗ ಪ್ರಾಫಿಟ್ ಆಗುತ್ತೆ. ಲಾಸ್ ಯಾವಾಗ ಆಗೋದು ನಮಗೆ? ಲಾಸು ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಜಾಸ್ತಿ ಇರುತ್ತೆ ಆಯಿತಾ. ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಜಾಸ್ತಿ ಆದಾಗ ನಮಗೆ ನಷ್ಟ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಇದ್ರದ್ದು 1000 ಅಂತ ಬರ್ಕೊಳ್ಳಿ, ಇದು ಕಾಸ್ಟ್ ಪ್ರೈಸು, ಕಾಸ್ಟ್ ಪ್ರೈಸ್ ಹಂಗೆ ಬರ್ಕೊಳ್ಳಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 800 ಆಯಿತಾ. ಮೈನಸ್ CP ಆ ಕಡೆ ಹೋಗಲಿ, 1000 ಮೈನಸ್ 800 ಈ ಕಡೆ ಬಂದರೆ ಪ್ಲಸ್ 800 ಕಾಸ್ಟ್ ಪ್ರೈಸು, ಮೈನಸ್ CP ಆ ಕಡೆ ಹೋದರೆ ಪ್ಲಸ್ CP. ಇದೇನಾಗುತ್ತೆ? 1800 ಇದು 2 CP ಆಗುತ್ತೆ. 2 1s 2 9s ಅಂದರೆ ಕಾಸ್ಟ್ ಪ್ರೈಸು ಎಷ್ಟಾಗುತ್ತೆ? 900 ರೂಪಾಯಿ ಆಗುತ್ತೆ ಆಯಿತಾ. ಮೆಟೀರಿಯಲ್ದು ಕಾಸ್ಟ್ ಪ್ರೈಸು 900 ರೂಪಾಯಿ ಆಗುತ್ತೆ. ಅವನೇನೋ ಕ್ವಶನಲ್ಲಿ ಕಾಸ್ಟ್ ಪ್ರೈಸ್ ಕೇಳಿದ್ರೆ ಇಲ್ಲಿ ಗಂಟ ಮಾಡಿ ಲೆಕ್ಕನ ನಿಲ್ಲಿಸಿ. ಅವ್ನು ಕೇಳಿರೋದು ಪರ್ಸೆಂಟೇಜ್ ಲಾಸ್ ಆಯಿತಾ. ಅಕಸ್ಮಾತ್ ಬರೀ ಲಾಸ್ ಏನಾರು ಕೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ. ಈಗ ಲಾಭ ಮತ್ತು ನಷ್ಟನ ಫೈಂಡ್ ಔಟ್ ಮಾಡಿ. ಲಾಭ ಮತ್ತು ನಷ್ಟ ಯಾವಾಗ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲೇ ಜಾಗ ಇದೆ. ಲಾಸ್ ಯಾವಾಗ ಆಗುತ್ತೆ? ಕಾಸ್ಟ್ ಪ್ರೈಸು 900 ರೂಪಾಯಿ ಇದೆ ಆಯಿತಾ. ಒಂದು ಸ್ವಲ್ಪ ಹಿಂದೆ ಬರ್ಕೋತೀನಿ. ಈಗ ಲಾಸ್ ಯಾವಾಗ ಆಗುತ್ತೆ? ಕಾಸ್ಟ್ ಪ್ರೈಸು 900 ರೂಪಾಯಿ ಆಗುತ್ತೆ ಆಯಿತಾ. ಅವನು ಎಷ್ಟು ರೂಪಾಯಿಗೆ ಸೆಲ್ ಮಾಡಿರೋದು? 800 ರೂಪಾಯಿಗೆ ಸೆಲ್ ಮಾಡಿದ್ದಾನೆ. ಸೆಕೆಂಡ್ ಟೈಮು 800 ರೂಪಾಯಿಗೆ ಸೆಲ್ ಮಾಡಿದಾಗ ಲಾಸ್ ಎಷ್ಟಾಗುತ್ತೆ? ಲಾಸ್ ಅವನಿಗೆ 100 ರೂಪಾಯಿ ಆಗುತ್ತೆ ಆಯಿತಾ. ಲಾಸ್ ಯಾವಾಗ ಆಗುತ್ತೆ? ಕಾಸ್ಟ್ ಪ್ರೈಸು 100 ರೂಪಾಯಿ ಐತೆ, 800 ರೂಪಾಯಿಗೆ ಅವನು ಸೆಲ್ ಮಾಡ್ತಾನೆ. ಸೆಲ್ ಮಾಡಿದಾಗ ಅವನಿಗೆ 100 ರೂಪಾಯಿ ಲಾಸ್ ಆಗುತ್ತೆ. ಲಾಸು 100 ರೂಪಾಯಿ ಆಗುತ್ತೆ. ಈಗ ಪರ್ಸೆಂಟೇಜ್ ಲಾಸ್ ಕೇಳಿದ್ದೇನೆ. ಪರ್ಸೆಂಟೇಜ್ ಲಾಸ್ ಅಂದರೆ ಪರ್ಸೆಂಟೇಜ್ ಲಾಸ್, ಅವನೇನ ಬರೀ ಲಾಸ್ ಕೇಳಿದ್ರೆ 100 ರೂಪೀಸ್ ಇಲ್ಲಿಗೆ ತಂದು ನಿಲ್ಲಿಸಿ. ಪರ್ಸೆಂಟೇಜ್ ಲಾಸ್ ಕೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಆಯಿತಾ. ನೋಡಿ ಒಂದು ಲೈನ್ ಹಾಕಿ ಆಯಿತಾ. ಕೆಳಗಡೆ ಕಾಸ್ಟ್ ಪ್ರೈಸ್ ಬರ್ಕೊಳ್ಳಿ. ಕಾಸ್ಟ್ ಪ್ರೈಸು 900, ಕೆಳಗಡೆ ಕಾಸ್ಟ್ ಪ್ರೈಸು 900, ಮೇಲ್ಗಡೆ ಲಾಸ್ ಇದ್ರೆ ಲಾಸು, ಪ್ರಾಫಿಟ್ ಇದ್ರೆ ಪ್ರಾಫಿಟ್ಟು. ಇಲ್ಲಿ ಲಾಸ್ ಆಗಿದೆ 100, ಪರ್ಸೆಂಟೇಜ್ ಕೇಳಿದ್ರಿಂದ 100ನ ಮಲ್ಟಿಪ್ಲೈ ಮಾಡಿ. 2 0 ಡಮಾರ್ ಆಗುತ್ತೆ. 100/100
9. 100/9 ಅಂದರೆ ಎಷ್ಟಾಗುತ್ತೆ? ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದು, ಆಯಿತಾ? ಇಲ್ಲಿ ಇದು ಮಾಡಿ 9ಇಂದ 100ನ ಡಿವೈಡ್ ಮಾಡಿ, 9 11 99 1 ಬರುತ್ತೆ, ಆಯಿತಾ? ಇದೇನಾಗುತ್ತೆ? ಕೋಶೆಂಟು ಮೇಲ್ಗಡೆ ರಿಮೈಂಡರು ಕೆಳಗಡೆ 9, ಆಯಿತಾ? ಪರ್ಸೆಂಟೇಜ್ ಲಾಸ್ ಎಷ್ಟು ಬರುತ್ತೆ? 11 × 1/9. ಆಪ್ಷನ್ ಏನು ಬರುತ್ತೆ? ಫಸ್ಟ್ ಆಪ್ಷನ್ ಎ. ಕ್ವಶನ್ ನಂಬರ್ 13 ಏನು ಕೇಳಿದರೆ ಅಂದರೆ, ಎ ಮತ್ತು ಬಿ ಅಂತ ಇಬ್ಬರು ಪರ್ಸನ್ ಇದ್ದಾರಂತೆ, ಆಯಿತಾ? ಎ ಮತ್ತು ಬಿ ಅಂತ ಇಬ್ಬರು ಪರ್ಸನ್ ಇದ್ದಾರಂತೆ. ಅವರಿಬ್ಬರು ಒಂದೇ ಸ್ಟಾರ್ಟಿಂಗ್ ಪಾಯಿಂಟಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಾರಂತೆ, ಆಯಿತಾ? ಒಂದೇ ಪಾಯಿಂಟಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಾರಂತೆ. ಎ ಅನ್ನೋನು 5 km/h ಸ್ಪೀಡಲ್ಲಿ ಈ ಡೈರೆಕ್ಷನ್ ಟ್ರಾವೆಲ್ ಮಾಡಿದ್ರೆ, ಬಿ ಅನ್ನೋನು 6 km/h ಸ್ಪೀಡಲ್ಲಿ ಈ ಡೈರೆಕ್ಷನ್ ಟ್ರಾವೆಲ್ ಮಾಡ್ತಾರಂತೆ, ಆಯಿತಾ? ಕ್ವಶನ್ ಏನು ಕೇಳಿದ್ದಾನೆ ಅಂದರೆ, ಆಫ್ಟರ್ 7 hours 7 ಗಂಟೆ ನಂತರ ಅವರಿಬ್ಬರು ಎಷ್ಟು ದೂರದಲ್ಲಿ ನಿಂತಿದ್ದಾರೆ ಅಂತ ಕೇಳಿದರೆ, ಪರಸ್ಪರ ಇಬ್ಬರ ನಡುವಿನ ದೂರ ಎಷ್ಟು ಅಂತ ಕೇಳಿದರೆ, ಆಯಿತಾ? ನೋಡಿ 5 km/h ಅಂದರೆ 1 hourಗೆ 5 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ ಏನೋನು, ಆಯಿತಾ? ಅವ್ನು ಕೇಳಿದ್ರು 7 hourಗೆ, 7 hourಗೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ? 7 × 5 7 5 35 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ, ಆಯಿತಾ? ನೆಕ್ಸ್ಟ್ ಇವನು 1 hourಗೆ 6 ಕಿಲೋಮೀಟ್ರು ದೂರ ಟ್ರಾವೆಲ್ ಮಾಡ್ತಾನೆ, ಆಯಿತಾ? 7 hourಗೆ 6 × 7 7 6 42 ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡ್ತಾನೆ ಅವನು, ಆಯಿತಾ? ಇವನು 1 hourಗೆ 6 ಕಿಲೋಮೀಟರು, 7 hourಗೆ 7 6 42 42 ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡ್ತಾನಂತೆ, ಆಯಿತಾ? ಇವನು 1 hourಗೆ 5 ಕಿಲೋಮೀಟರ್, 7 hourಗೆ 35 ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡ್ತಾನೆ. ಅಂದರೆ ಎಷ್ಟು ದೂರ ಆಯಿತು? ಇವನು ಈ ಕಡೆ 35 ಕಿಲೋಮೀಟರ್ ದೂರ ಹೋಗಿದ್ದಾನೆ, ಇವನು ಈ ಕಡೆ 45 ಕಿಲೋಮೀಟರ್, 45 ಅಲ್ಲ 42 ಕಿಲೋಮೀಟರ್ ದೂರ ಹೋಗಿ ನಿಂತಿದ್ದಾನೆ. ಇವೆರಡನ್ನೂ ಆ್ಯಡ್ ಮಾಡಿ ಅಷ್ಟೇ, ಇವೆರಡನ್ನೂ ಆ್ಯಡ್ ಮಾಡಿ ನಿಮಗೆ ಬರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 77 ಕಿಲೋಮೀಟರ್ ದೂರದಲ್ಲಿ ನಿಂತಿರ್ತಾರೆ. ಇವರಿಬ್ಬರ ನಡುವಿನ ದೂರ 77 ಕಿಲೋಮೀಟರ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಏನು ಕೇಳಿದ್ದೇನೆ ಅಂದರೆ, 5 ಪೈಸಾ ಮತ್ತು 10 ಪೈಸಾ ಕಾಯಿನ್ ಸೇರಿಸಿ ಟೋಟಲ್ ಆಗಿ 90 ಕಾಯಿನ್ಸ್ ಇದೆಯಂತೆ, ಆಯಿತಾ? 5 ಪೈಸೆ ಮತ್ತು 10 ಪೈಸೆ ಕಾಯಿನ್ ಸೇರಿಸಿ ಟೋಟಲ್ ಆಗಿ 90 ಕಾಯಿನ್ಸ್ ಇದೆಯಂತೆ. ಅದ್ರ ಟೋಟಲ್ ವ್ಯಾಲ್ಯೂ 7 ರೂಪಾಯಿ ಅಂತೆ. ಹಾಗಾದರೆ 5 ಪೈಸಾ ಎಷ್ಟು ಕಾಯಿನ್ ಇದೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, 5 ಪೈಸೆದು ಎಷ್ಟು ನಂಬರ್ ಆಫ್ ಕಾಯಿನ್ಸ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ನೋಡಿ ನಂಬರ್ ಆಫ್ 5 ಪೈಸೆ, ಆಯಿತಾ? ನಂಬರ್ ಆಫ್ 5 ಪೈಸೆ ಕಾಯಿನ್ಸ್ ಎಕ್ಸ್ ಅಂತ ತಗೊಳ್ಳಿ, ಆಯಿತಾ? ನೆಕ್ಸ್ಟ್ ನಂಬರ್ ಆಫ್ 10 ಪೈಸೆ ಕಾಯಿನ್, ನಂಬರ್ ಆಫ್ 10 ಪೈಸೆ ಕಾಯಿನ್ಸ್ನ 90ರಲ್ಲಿ ಎಕ್ಸ್ ಮೈನಸ್ ಮಾಡಿ. ಟೋಟಲ್ ನಂಬರ್ ಆಫ್ ಕಾಯಿನ್ಸ್ 90 ಇದೆ, ಅದರಲ್ಲಿ ಎಕ್ಸ್ ಅಂದರೆ 5 ಪೈಸಾ ಕಾಯಿನ್, ಅದನ್ನು ಮೈನಸ್ ಮಾಡಿದ್ರೆ ನಂಬರ್ ಆಫ್ 10 ಪೈಸೆ ಕಾಯಿನ್ ಸಿಗುತ್ತೆ, ಆಯಿತಾ? ನಂಬರ್ ಆಫ್ 5 ಪೈಸೆ ಕಾಯಿನ್ಸ್ನ ಎಕ್ಸ್ ಅಂತ ಬರ್ಕೊಳ್ಳಿ, ನಂಬರ್ ಆಫ್ 10 ಪೈಸೆ ಕಾಯಿನ್ಸ್ನ 90 ಮೈನಸ್ ಎಕ್ಸ್ ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ನೋಡಿ 90 ಕಾಯಿನ್ಸಲ್ಲಿ 5 ಪೈಸೆದು ಎಕ್ಸ್ ನಂಬರ್ ಆಫ್ ಕಾಯಿನ್ಸ್ ಇದೆ, ಜೊತೆಗೆ 10 ಪೈಸೆದು 90 ಮೈನಸ್ ಎಕ್ಸ್ ನಂಬರ್ ಆಫ್ ಕಾಯಿನ್ಸ್ ಇದೆ, ಆಯಿತಾ? ಇದ್ರ ವ್ಯಾಲ್ಯೂ 7 ರೂಪಾಯಿ ಅಂತ, ಆಯಿತಾ? ನೋಡಿ ಇದೆಲ್ಲ ಪೈಸಲ್ಲಿದೆ, 5 ಪೈಸಾ 10 ಪೈಸಾ. ಸೊ ಇದನ್ನು ಪೈಸೆಗೆ ಕನ್ವರ್ಟ್ ಮಾಡ್ಕೊಳ್ಳಿ. 7 ರೂಪೀಸನ್ನ 7 × 100 ಅಂತ ಹಾಕೊಳ್ಳಿ. 7 × 100 ಹಾಕೊಂಡ್ರೆ 100 ಪೈಸಾ ಆಗುತ್ತೆ, ಆಯಿತಾ? 7 × 100 ಪೈಸಾ. ಸಿಂಪ್ಲಿಫೈ ಮಾಡಿ. 5x ಪ್ಲಸ್ ಇದೇನಾಗುತ್ತೆ 900 ಮೈನಸ್ 10x ಆಗುತ್ತೆ ಈಕ್ವಲ್ ಟು 700, ಆಯಿತಾ? ನೋಡಿ 5x ಅಲ್ಲಿ ಮೈನಸ್ 10x ಇದು ಮಾಡಿದ್ರೆ ಮೈನಸ್ 5x ಆಗುತ್ತೆ, ಆಯಿತಾ? ಪ್ಲಸ್ 900 ಆಗುತ್ತೆ ಈಕ್ವಲ್ ಟು 700 ಆಗುತ್ತೆ, ಆಯಿತಾ? ಮೈನಸ್ 5xನ ಈಕ್ವಲ್ ಸೈನ್ ದಾಟಿ ಈ ಕಡೆ ಬರ್ಕೊಂಡ್ರೆ ಪ್ಲಸ್ 5x ಆಗುತ್ತೆ. 900 ಇಲ್ಲೇ ಇದೆ, 700 ಈ ಕಡೆ ಬಂದರೆ ಮೈನಸ್ 700 ಆಗುತ್ತೆ, ಆಯಿತಾ? ಮೈನಸ್ ಮಾಡಿ 200 ಈಕ್ವಲ್ ಟು 5x ಆಗುತ್ತೆ. ಸಿಂಪ್ಲಿಫೈ ಮಾಡಿ. 5 1s 5 4s ಪಕ್ಕ 0, ಆಯಿತಾ? ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? 40 ಬರುತ್ತೆ. ಎಕ್ಸ್ ವ್ಯಾಲ್ಯೂ ನಂಬರ್ ಆಫ್ 5 ಪೈಸೆ ಕಾಯಿನ್ ಎಕ್ಸ್ ಅಂದರೆ 40 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ.
ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇವೆರಡು ಡೆಸಿಮಲ್ ನಂಬರ್ದು ಸಮ್ ಫೈಂಡ್ ಔಟ್ ಮಾಡಿ. ಸಮ್ ಏನ್ ಬರುತ್ತೆ 7.002 ಬರುತ್ತೆ. ಮತ್ತೆ ಇವೆರಡು ಡೆಸಿಮಲ್ ನಂಬರ್ದು ಡಿಫರೆನ್ಸ್, ಇದರಿಂದ ಇದನ್ನ ಮೈನಸ್ ಮಾಡಿ. ಆಯ್ತಾ, ಇದರಿಂದ ಇದನ್ನ ಮೈನಸ್ ಮಾಡಿ, ಮೈನಸ್ ಮಾಡಿದಾಗ ಈ ಡೆಸಿಮಲ್ ನಂಬರ್ ಇಂದ ಇದನ್ನ ಮೈನಸ್ ಮಾಡಿದಾಗ 0.420 ಬರುತ್ತೆ. ಆಯ್ತಾ, ಪುನಃ ಏನ್ ಕೇಳಿದಾನೆ, ಇದರಿಂದ ಇದನ್ನ ಮೈನಸ್ ಮಾಡಿ. ಇವೆರಡು ಸಮ್ ಇದೆಯಲ್ಲ, ಈ ವ್ಯಾಲ್ಯೂ ಇಂದ ಇವೆರಡು ಡಿಫರೆನ್ಸ್ ವ್ಯಾಲ್ಯೂ ಬರುತ್ತಲ್ಲ, ಈ ವ್ಯಾಲ್ಯೂ, ಇದರಿಂದ ಇದನ್ನ ಮೈನಸ್ ಮಾಡಿ ಅಂತ ಕೇಳಿದಾನೆ. ಆಯ್ತಾ, ಸೊ ಇದರಿಂದ ಇದನ್ನ ಮೈನಸ್ ಮಾಡಿ, ಇದರಿಂದ ಇದನ್ನ ಮೈನಸ್ ಮಾಡಿದಾಗ ಏನ್ ಬರುತ್ತೆ ನಮಗೆ ಫೈನಲ್ ವ್ಯಾಲ್ಯೂ 6.582 ಬರುತ್ತೆ. ಆನ್ಸರ್ ಏನ್ ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನ್ ಕೇಳಿದಾನೆ ಅಂದ್ರೆ, ಈ ರೀತಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಎಕ್ಸ್ ಮತ್ತೆ ವೈ ಎರಡು ಈವನ್ ನಂಬರ್ ಆದ್ರೆ 4 ಆಪ್ಷನ್ ಅಲ್ಲಿ ಯಾವುದು ಆಡ್ ನಂಬರ್ ಬರುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ, ಎಕ್ಸ್ ಮತ್ತೆ ವೈ ಸಮ ಸಂಖ್ಯೆ ಆದ್ರೆ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಬೆಸ ಸಂಖ್ಯೆ ಬರುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ, ನೋಡಿ, ಎಕ್ಸ್ ಮತ್ತೆ ವೈ ಸಮ ಸಂಖ್ಯೆ ಅಥವಾ ಈವನ್ ನಂಬರ್ ಬರ್ಕೊಳ್ಳಿ. 2 + 4 6 ಆಗುತ್ತೆ. ಇನ್ನೆರಡು ನಂಬರ್ ಚೆಕ್ ಮಾಡಿ. ಆಯ್ತಾ, ನೆಕ್ಸ್ಟ್ 4 + 6 10 ಆಗುತ್ತೆ. ಆಯ್ತಾ, ಎರಡು ಈವನ್ ನಂಬರ್ನ ಆ್ಯಡ್ ಮಾಡಿದ್ರೆ ಇನ್ನೊಂದು ಈವನ್ ನಂಬರ್ ಬರುತ್ತೆ. ಅದಕ್ಕೆ +1 ಆ್ಯಡ್ ಮಾಡಿ. +1 ಆ್ಯಡ್ ಮಾಡೋರು ಏನಾಗುತ್ತೆ, ಬೆಸ ಸಂಖ್ಯೆ ಬರುತ್ತೆ. +1 ಆ್ಯಡ್ ಮಾಡೋರು ಏನಾಗುತ್ತೆ, ಬೆಸ ಸಂಖ್ಯೆ ಬರುತ್ತೆ. ಆಯ್ತಾ, ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ ವೈ ಎರಡು ಈವನ್ ನಂಬರು, ಅದಕ್ಕೆ +1 ಆ್ಯಡ್ ಮಾಡಿದ್ರೆ ನಮಗೆ ಆಡ್ ನಂಬರ್ ಬರುತ್ತೆ. ಆಡ್ ನಂಬರು ಅಥವಾ ಬೆಸ ಸಂಖ್ಯೆ ಬರುತ್ತೆ. ಯಾವುದು ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 17 ಅಲ್ಲಿ ಏನು ಕೇಳಿದ್ದಾನೆ ಅಂದರೆ, 100 ಮತ್ತು 108ರ ನಡುವೆ ಎಷ್ಟು ಪ್ರೈಮ್ ನಂಬರ್ಸ್ ಇದೆ, 100 ಮತ್ತು 108ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದೆ ಅಂತ ಕೇಳಿದ್ದಾನೆ. ಎಷ್ಟಿದೆ ಅವಿಭಾಜ್ಯ ಸಂಖ್ಯೆ? 101 ಒಂದಿದೆ, ಅದಾದಮೇಲೆ 103 ಇದೆ, 107 ಇದೆ. ಆಯ್ತಾ, 100 ಮತ್ತು 108ರ ನಡುವೆ 3 ಅವಿಭಾಜ್ಯ ಸಂಖ್ಯೆ ಇದೆ. 101, 103, 107. ಎಷ್ಟು ನಂಬರ್ ಇದೆ? 3 ನಂಬರ್ ಇದೆ. ಟೋಟಲ್ ಆಗಿ 3 ನಂಬರ್ಸ್ ಇದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ, 43n ಅಂತ ಕೊಟ್ಬಿಟ್ಟು n ಜಾಗಕ್ಕೆ ಯಾವ ನಂಬರ್ ಹಾಕಿದ್ರೆ ಇದು 9 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ, n ಪ್ಲೇಸ್ಗೆ ಯಾವ ನಂಬರ್ ಹಾಕಿದ್ರೆ ಇದು 9 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ, 9ದು ಡಿವಿಸಿಬಿಲಿಟಿ ರೂಲ್ ಏನು? ಸಮ್ ಆಫ್ ನಂಬರು 9 ಇಂದ ಡಿವೈಡ್ ಆದ್ರೆ ಇದು 9 ಇಂದ ಡಿವೈಡ್ ಆಗುತ್ತೆ. ಆಯ್ತಾ, ಫಸ್ಟ್ ಆಪ್ಷನ್ ಎ ಚೆಕ್ ಮಾಡಿ. 43 n ಜಾಗಕ್ಕೆ 1 ಹಾಕಿ. ಆಯ್ತಾ, ನೋಡಿ, 4 + 3 + 1 ಎಷ್ಟಾಗುತ್ತೆ? 4 3 7 1 8 9 ಇಂದ ಡಿವೈಡ್ ಆಗಲ್ಲ. ಸೊ ಇದು ಕರೆಕ್ಟ್ ಆಪ್ಷನ್ ಅಲ್ಲ. ಆಯ್ತಾ, ನೆಕ್ಸ್ಟ್ 43n ಜಾಗಕ್ಕೆ 2 ಹಾಕಿ. 4 3 2 ಆ್ಯಡ್ ಮಾಡಿ. 4 + 3 + 2 4 3 7 7 2 9. ಆಯ್ತಾ, 9 ಇಂದ ಡಿವೈಡ್ ಆಗುತ್ತೆ. ಆಯ್ತಾ, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಯ್ತಾ, ಕ್ವಶನ್ ನಂಬರ್ 18ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಅಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಟಿದ್ದಾನೆ. ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಇದರಲ್ಲಿ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್, ಕನ್ನಡದಲ್ಲಿ ಅನುರೂಪ ಕೋನಗಳ ಜೋಡಿ ಯಾವುದು ಅಂತ ಕೇಳಿದ್ದಾನೆ. ಆಯ್ತಾ, ಕರೆಸ್ಪಾಂಡಿಂಗ್ ಆಂಗಲ್ ಅಥವಾ ಅನುರೂಪ ಜೋಡಿ ಅಂದ್ರೆ ಯಾವುದು? ಆಪ್ಷನ್ 4 ಆಪ್ಷನ್ ಕೊಟ್ಟಿದ್ದಾನೆ ನೋಡಿ. ಆಂಗಲ್ 1 ಮತ್ತೆ ಆಂಗಲ್ 5. ಆಂಗಲ್ 1 ಮತ್ತೆ ಆಂಗಲ್ 5 ನ ಕರೆಸ್ಪಾಂಡಿಂಗ್ ಆಂಗಲ್ ಅಥವಾ ಅನುರೂಪ ಕೋನ ಅಂತ ಹೇಳ್ತಾರೆ. ಆಯ್ತಾ, ನೋಡಿ, ಅದಕ್ಕೆ ಆಪ್ಷನ್ 1 and 5 ಅಂತ ಬರ್ಕೋಬಹುದು. ಆಯ್ತಾ, 1 ಜೋಡಿ. ನೆಕ್ಸ್ಟ್ ಆಂಗಲ್ 2 ಇದೆ. ಇದು ಆಂಗಲ್ 2 ಮತ್ತೆ ಆಂಗಲ್ 6. ಆಂಗಲ್ 2 ಮತ್ತೆ ಆಂಗಲ್ 6 ನ ಕರೆಸ್ಪಾಂಡಿಂಗ್ ಆಂಗಲ್ ಅಂತ ಹೇಳ್ಬೋದು. 2 and 6. ಆಯ್ತಾ, ನೆಕ್ಸ್ಟ್ ಆಂಗಲ್ 3. ಇದನ್ನ ಆಂಗಲ್ 3 ಮತ್ತೆ ಆಂಗಲ್ 8. ಆಂಗಲ್ 3 ಮತ್ತೆ ಆಂಗಲ್ 8. ಆಂಗಲ್ 3 ಮತ್ತೆ ಆಂಗಲ್ 8 ನ ಕರೆಸ್ಪಾಂಡಿಂಗ್ ಆಂಗಲ್ ಅಂತ ಹೇಳ್ಬೋದು. ಉಳಿದಿರೋದು ಇದು ಆಂಗಲ್ 4, ಆಂಗಲ್ 7. ಆಯ್ತಾ,
ಆ್ಯಂಗಲ್ 4 ಆ್ಯಂಗಲ್ 7 ಅದು ಇವೆಲ್ಲ ಈ ಥರ ಇದ್ದರೆ ಇದನ್ನು ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಥವಾ ಅನುರೂಪ ಕೋನಗಳು ಅಂತ ಹೇಳ್ಬೋದು. ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ ಆಗುತ್ತೆ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೊಟ್ಟಿದ್ದಾರೆ ಅಂದರೆ ಯಾವ್ಯಾವ ದಿನ ಎಷ್ಟೆಷ್ಟು ಐಸ್ ಕ್ರೀಮ್ ಸೆಲ್ ಆಗಿದೆ ಅಂತ ಡೀಟೇಲ್ ಕೊಟ್ಟಿದ್ದಾರೆ ನೋಡಿ. ಸಂಡೇ 70 ನಂಬರ್ ಐಸ್ ಕ್ರೀಮ್ ಸೆಲ್ ಆಗಿದೆ, ಮಂಡೇ 50 ನಂಬರ್ ಸೆಲ್ ಆಗಿದೆ, ಟ್ಯೂಸ್ಡೇ 60 ನಂಬರ್ ಸೆಲ್ ಆಗಿದೆ, ವೆನ್ಸ್ಡೇ 35 ನಂಬರ್ ಸೆಲ್ ಆಗಿದೆ. ಅದು ಕೊಟ್ಬಿಟ್ಟು ಏನು ಕೇಳಿದ್ದೇನೆ ಅಂದರೆ ವಾಟ್ ವಾಸ್ ದ ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಐಸ್ ಕ್ರೀಮ್ ಸೋಲ್ಡ್ ಆನ್ ಮಂಡೇ ಆ್ಯಂಡ್ ವೆನ್ಸ್ಡೇ. ಅಂದರೆ ಸೋಮವಾರ ಎಷ್ಟು ಸೆಲ್ ಆಗಿದೆ ಫೈಂಡ್ ಔಟ್ ಮಾಡಿ, ವೆನ್ಸ್ಡೇ ಎಷ್ಟು ಸೆಲ್ ಆಗಿದೆ ಫೈಂಡ್ ಔಟ್ ಮಾಡಿ, ಮತ್ತು ಅವೆರಡರ ನಡುವಿನ ವ್ಯತ್ಯಾಸ, ಅವೆರಡು ಡಿಫರೆನ್ಸ್ ಆಯಿತಾ. ಫಸ್ಟ್ ಮಂಡೇ ಮತ್ತು ವೆನ್ಸ್ಡೇ ಎಲ್ಲ ಕೇಳಿರೋದು. ಮಂಡೇ ಎಷ್ಟು ಸೆಲ್ ಆಗಿದೆ ನೋಡಿ, ಇಲ್ಲಿ ಸ್ಕೇಲ್ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೀಟಾಗಿ ಸ್ಕೇಲ್ ಇಟ್ಕೊಳ್ಳಿ. ಮಂಡೇ 50 ನಂಬರ್ ಸೆಲ್ ಆಗಿದೆ ಐಸ್ ಕ್ರೀಮ್ ಆಯಿತಾ. ನೆಕ್ಸ್ಟ್ ವೆನ್ಸ್ಡೇ ಅಂದರೆ ಇಲ್ಲಿ ಸ್ಕೇಲ್ ಇಟ್ಕೊಳ್ಳಿ ನೀಟಾಗಿ. ವೆನ್ಸ್ಡೇ 35 ನಂಬರು ಸೆಲ್ ಆಗಿದೆ. ಇವೆರಡು ಡಿಫ್ರೆನ್ಸ್ ಎಷ್ಟು? 15. ಇವೆರಡರ ನಡುವಿನ ವ್ಯತ್ಯಾಸ 15. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ.